A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಹೊಸಹುಡ್ಯ ಗ್ರಾಮದ ಬಳಿ ಜೂಜಾಟದ ಅಡ್ಡೆ ಮೇಲೆ ಪೊಲೀಸ್ ದಾಳಿ, 6 ಮಂದಿ ವಶಕ್ಕೆ, ನಗದು ಜಪ್ತಿ. ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೊಸಹುಡ್ಯ ಗ್ರಾಮದ ಬಳಿ ಸಾರ್ವಜನಿಕ ಸ್ಥಳದಲ್ಲಿ ಇಸ್ಪೀಟ್ ಜೂಜಾಟವಾಡುತ್ತಿದ್ದ ಅಡ್ಡೆಯ ಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ, ಸಬ್ ಇನ್ಸ್ಪೆಕ್ಟರ್ ಶ್ಯಾಮಲಾ ನೇತೃತ್ವದ ಪೊಲೀಸರ ತಂಡ ದಿಢೀರ್ ದಾಳಿ ನಡೆಸಿ 6 ಮಂದಿ ಆರೋಪಿಗಳನ್ನು ಬಂಧಿಸಿರುವ ಘಟನೆ ನಡೆದಿದೆ. ಹೊಸಹುಡ್ಯ ಗ್ರಾಮದ ಹೊರವಲಯದಲ್ಲಿರುವ ಕೆರೆಯ ಅಂಗಳದಲ್ಲಿ ಹಣವನ್ನು ಪಣವಾಗಿಟ್ಟುಕೊಂಡು ಅಕ್ರಮವಾಗಿ ಇಸ್ಪೀಟ್ ಜೂಜಾಟ ಆಡುತ್ತಿದ್ದಾರೆ ಎಂಬ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರಿಗೆ ಈ ಮಾಹಿತಿ ಲಭಿಸಿತ್ತು. ಇಸ್ಪೀಟ್ ಆಡುತ್ತಿದ್ದ ಜಾಗಕ್ಕೆ ದಾಳಿ ನಡೆಸಿದ ಪೊಲೀಸರನ್ನ ನೋಡುತ್ತಿದ್ದಂತೆ ಜೂಜುಕೋರರು ಓಡಲು ಯತ್ನಿಸಿದ್ದು, ಸಿಬ್ಬಂದಿಗಳು ಸುತ್ತುವರೆದು ಸ್ಥಳದಲ್ಲಿದ್ದ 6 ಜನರನ್ನ ಯಶಸ್ವಿಯಾಗಿ ವಶಕ್ಕೆ ಪಡೆದಿದ್ದಾರೆ. ಬಂಧಿತ ಆರೋಪಿಗಳನ್ನ ನವಾಬಕೋಟೆ ಗ್ರಾಮ, ತಂಬ್ಯಾಳ್ಯಪಲ್ಲಿ ತಾಲೂಕು, ಅನ್ನಮಯ್ಯ ಜಿಲ್ಲೆ, ಆಂಧ್ರಪ್ರದೇಶದ ಮಂಜುನಾಥ ಡಿ ಬಿನ್ ವೆಂಕಟರಮಣ 38 ವರ್ಷ, ಶ್ರೀರಾಮ್ ಸಿ ಬಿನ್ ಗಂಗುಲಪ್ಪ 50 ವರ್ಷ ಹಾಗೂ ದೇಶಮಾರಹಳ್ಳಿ ಗ್ರಾಮ, ಚೇಳೂರು ತಾಲೂಕಿನ ವೆಂಕಟರಮಣಪ್ಪ ಬಿನ್ ವೆಂಕಟಪ್ಪ 38 ವರ್ಷ ಮತ್ತು ಗಸರೆಡ್ಡಿಗಾಂಡಹಳ್ಳಿ ಗ್ರಾಮ, ಕೆಜಿಎಫ್ ತಾಲೂಕಿನ ಶ್ರೀನಿವಾಸ ಎನ್ ಬಿನ್ ನಾರಾಯಣಪ್ಪ 42 ವರ್ಷ, ಇರಗಂಪಲ್ಲಿ ಗ್ರಾಮದ ಅಂಜಪ್ಪ ಬಿನ್ ರಾಮದಾಸು 25 ವರ್ಷ, ಚೇಳೂರು ತಾಲೂಕಿನ ಕೋರ್ಲಪಲ್ಲಿ ಗ್ರಾಮದ ಗಂಗುಲಪ್ಪ ಬಿನ್ ಲೇಟ್ ವೆಂಕಟಪ್ಪ 49 ವರ್ಷ ಎಂದು ಗುರುತಿಸಲಾಗಿದೆ. ದಾಳಿ ವೇಳೆ ಪೊಲೀಸರು ಜೂಜಾಟದ ಸ್ಥಳದಿಂದ ಒಟ್ಟು 13,100 ರೂಪಾಯಿ ನಗದು ಹಣ ಮತ್ತು ಆರೋಪಿಗಳ ಬಳಿ ಇದ್ದ ಮೊಬೈಲ್ ಫೋನ್ಗಳನ್ನು ಜಪ್ತಿ ಮಾಡಿಕೊಂಡು ಈ ಸಂಬಂಧ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ.